ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವಾಯ್ಸ್ ವಿತ್ ಸುಶಾಂತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಷ್ಟೇ ನಾನು ಟ್ವಿಟರ್ ಅಲ್ಲಿ ಒಂದು ಟ್ವೀಟ್ ನೋಡಿದ್ದೆ. ಆ ಟ್ವೀಟ್ ಅಲ್ಲಿ ಪವರ್ ಟಿವಿ ಅನ್ನುವಂತ ನ್ಯೂಸ್ ಚಾನಲ್ ಅನ್ನ ಹೈಕೋರ್ಟ್ ಆದೇಶದ ಮೇರೆಗೆ ಸ್ಥಗಿತಗೊಳಿಸಲಾಗಿದೆ ಅನ್ನುವಂತ ಒಂದು ವಿಚಾರವನ್ನ ನೋಡಿದೆ. ಯಾಕೆ ಈ ಸ್ಥಗಿತ? ನಾನು ಹಿಂದೆನೆ ನಿಮ್ಗೆ ಹೇಳಿದ್ದೆ, ದ 4 ಪಿಲ್ಲರ್ಸ್ ಆಫ್ ಡೆಮೋಕ್ರಸಿ, ಪ್ರಜಾಪ್ರಭುತ್ವದ 4 ಸ್ತಂಭಗಳು, ಅದರಲ್ಲಿ ಒಂದು ಮಾಧ್ಯಮ ಅನ್ನುವಂಥದ್ದು. ಆ ಮಾಧ್ಯಮ ಬಿತ್ತುತ್ತಾ ಇರುವಂತ ನ್ಯೂಸು ಸಮಾಜದ ಯಾವುದೋ ಪೊಲಿಟಿಷಿಯನ್ ನ ಕೆಳಗ್ ತೋರಿಸ್ತಿದೆ ಅನ್ನುವಂತ ಕಾರಣಕ್ಕಾಗಿ, ಅಥವಾ ಯಾವುದೋ ಒಬ್ಬ ಆರ್ಟಿಸ್ಟ್ ನ ಕೆಳಗ್ ತೋರಿಸ್ತಾ ಇದೆ ಅನ್ನುವಂತ ಕಾರಣಕ್ಕಾಗಿ ಅವರು ತಪ್ಪು ಮಾಡಿರೋದಕ್ಕೆ ತಾನೇ ತೋರಿಸ್ತಾ ಇರೋದು. ಅದನ್ನ ಸ್ಥಗಿತಗೊಳಿಸ್ತಾ ಇದ್ದಾರೆ ಅಂತಂದ್ರೆ ಇದು ಎಷ್ಟು ಸರಿ ಅನ್ನುವಂತ ಪ್ರಶ್ನೆಯನ್ನ ನಾನು ನೇರವಾಗಿ ನಿಮ್ಮ ಮುಂದೆ ಹಾಕ್ತಾ ಇದ್ದೆ. ಹೇಳಿ, ಪವರ್ ಟಿವಿ ಅನ್ನುವಂತ ಟಿವಿ ಮೊಟ್ಟ ಮೊದಲನೇ ಬಾರಿ ಪ್ರಜ್ವಲ್ ರೇವಣ್ಣ ಅವರ ಒಂದು ಸೆಕ್ಸ್ ಸ್ಕ್ಯಾಂಡಲಿನ ವಿಚಾರವಾಗಿ ಜನರ ಮುಂದೆ ಪಬ್ಲಿಷ್ ಮಾಡಿದ್ರು. ಅದ್ರ ಬಗ್ಗೆ ಕಂಟಿನ್ಯೂಸ್ ಆದಂತ ಅಪ್ಡೇಟ್ ಅನ್ನ ಇಟ್ರು. ಅದಾದ ಮೇಲೆ ಪ್ರಜ್ವಲ್ ರೇವಣ್ಣ ಅವರ ತಮ್ಮನ ಒಂದು ಏನು ಗೇ ಲವ್ ವಿಚಾರ ಇತ್ತು, ಅದನ್ನು ಸಹ ಜನರ ಮುಂದೆ ಇಟ್ರು. ಅದಾದ್ಮೇಲೆ ದರ್ಶನ್ ಅವರ ವಿಚಾರವನ್ನು ಪಿನ್ ಟು ಪಿನ್ ಅಪ್ಡೇಟ್ ಅನ್ನ ಕೊಡುವಂತದ್ದು, ಪ್ರಶ್ನೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೀವ್ ಇಂತಹ ನ್ಯೂಸ್ ಚಾನೆಲ್ಗಳನ್ನ ಹೈಕೋರ್ಟ್ಗೆ ಯಾರೋ ಹೋಗ್ತಾರೆ, ಹೋಗಿ ಆದ್ಮೇಲೆ ಇದನ್ನ ನಿಲ್ಸುವಂತ ಕೆಲಸಕ್ಕೆ ಬರ್ತೀರಾ ಅಂತಂದ್ರೆ ಪ್ರಜಾಪ್ರಭುತ್ವ ಎಲ್ಲಿದೆ ಸರ್? ವೇರ್ ಇಸ್ ದ ಇಂಡಿಪೆಂಡೆಂಟ್ ಟು ಸ್ಪೀಕ್ ಇನ್ ಫ್ರಂಟ್ ಆಫ್ ಅ ಮೀಡಿಯಾ? ಯಾಕೆ ಇವತ್ತು ಮೀಡಿಯಾ ಚಾನಲ್ಸ್ ಬೇಕು? ನ್ಯೂಸ್ ಏನಕ್ಕೆ ಬೇಕು? ನೀವೆಲ್ಲಾನು ನಿಮ್ಗೆ ಯಾರೋ ಟ್ರಾನ್ಸ್ಪರೆನ್ಸಿನ ನ್ಯೂಸ್ ಕೊಡ್ತಾ ಇದಾರೆ, ನೋ ನಾನ್ ಸೆನ್ಸ್ ಕೊಡ್ತಾ ಇದಾರೆ ಅಂದ್ರೆ ನೀವು ಅದನ್ನ ನಿಲ್ಲಿಸ್ತೀರಾ ಅಂತಂದ್ರೆ ವೈ ಡು ಯು ರಿಯಲಿ ವಾಂಟ್ ನ್ಯೂಸ್? ಪ್ಲೀಸ್ ಟೆಲ್ ಮೀ ಸರ್. ನಮಸ್ಕಾರ.